ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್. ಈಗ ಹೆಡ್ಲೈನ್ಸ್. ಕೆಪಿಸಿಸಿ ಕಚೇರಿ ಮುಂದೆ ಟಿಕೆಟ್ ಕದನ, ತಳ್ಳಾಟದಲ್ಲಿ ಹೃದಯಾಘಾತದಿಂದ ಕಾರ್ಯಕರ್ತನ ಮರಣ, ಕೈಪಡೆ ನಿರ್ಲಕ್ಷ್ಯಕ್ಕೆ ಭುಗಿಲೆದ್ದ ಅಸಮಾಧಾನ. ಯಶಸ್ವಿಯಾಯಿತು ಅಶೋಕ್ ಅನಂತ ಸಂಧಾನ, ಬಿಜೆಪಿಯಲ್ಲೇ ಉಳಿತಾರಂತೆ ಸೋಮಣ್ಣ. ನಾಳೆ ಹೊರಬೀಳಲಿದೆ ನಿರಾಣಿ ತೀರ್ಮಾನ. ಒಂದೊಂದೇ ವಿಕೆಟ್ ಕಳೆದುಕೊಳ್ತಿದೆ ಕಮಲ ಪಡೆ, ಮಾಡಾಳು ಜೊತೆ ರಾಮಚಂದ್ರ ಕೆಜೆಪಿ ಸೇರ್ಪಡೆ. ಬಿಜೆಪಿಯಿಂದ ಜೆಡಿಎಸ್ನತ್ತ ರಾಜೀವ್ ಗೌಡ ನಡೆ. ತರಬೇತಿ ನೈಪುಣ್ಯತೆ ಕೊರತೆಯೇ ನಿರುದ್ಯೋಗಕ್ಕೆ ಕಾರಣ, ದೇಶದ ಅಭಿವೃದ್ಧಿಗೆ ಬೇಕಂತೆ ಸಮಗ್ರ ಶಿಕ್ಷಣ. ಉದ್ಯಮಿಗಳ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಷಣ. ನಾಳೆಯಿಂದ ಥಿಯೇಟರ್ನಲ್ಲಿ ಶಿವಣ್ಣ ಖದರ್, ತೆರೆಗೆ ಬರ್ತಿದೆ ಅಂದರ್ ಬಾಹರ್. ಮಲ್ಟಿಪ್ಲೆಕ್ಸ್ಗಳಲ್ಲಿ ಓಪನ್ ಆಗ್ತಿದೆ ಭಾರತ್ ಸ್ಟೋರ್ಸ್. ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಏನೇ ಆಗಲಿ, ಕಾಂಗ್ರೆಸ್ ಮುಖಂಡರು ಈ ಮಟ್ಟಿಗೆ ನಿಷ್ಕಾಳಜಿ ತೋರಬಾರದಾಗಿತ್ತು ಅನಿಸುತ್ತೆ. ಕೆಪಿಸಿಸಿ ಕಚೇರಿ ಮುಂದೆ ಕಳೆದ 4-5 ದಿನಗಳಿಂದ ಪ್ರತಿಭಟನೆಗಳ ಸರಣಿನೇ ನಡೀತಾ ಇದೆ. ತಮ್ಮ ನಾಯಕರಿಗೆ ಟಿಕೆಟ್ ಕೊಡಬೇಕು ಅಂತ ವಿವಿಧ ಕ್ಷೇತ್ರಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು. ಇದನ್ನು ನಿರ್ಲಕ್ಷಿಸಿದ್ದರಿಂದ ಇವತ್ತು ಒಬ್ಬ ಕಾರ್ಯಕರ್ತ ಜೀವ ಕಳೆದುಕೊಳ್ಳುವಂತಾಗಿದೆ. ಟಿಕೆಟ್ ಗಲಾಟೆಗೆ ಬಲಿಯಾದ ಕಾಂಗ್ರೆಸ್ ಕಾರ್ಯಕರ್ತ. ಹೌದು, ಟಿಕೆಟ್ ಗಲಾಟೆಗೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಇಹಲೋಕವನ್ನೇ ತ್ಯಜಿಸಿದ್ದಾನೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ದಿನಗಳೇ ಆಯ್ತು. ಕೆಪಿಸಿಸಿ ಕಚೇರಿ ರಣಾಂಗಣವಾಗಿ ಬಿಟ್ಟಿದೆ. ದಿನ ಬೆಳಗಾದ್ರೆ ಸಾಕು ಪ್ರತಿಭಟನೆಯ ಕೂಗು ಕೇಳ್ಬರ್ತಿದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಹದ್ದುಬಸ್ತಿನಲ್ಲಿಡಲು ಖಾಕಿ ಪಡೆ ಸಿಕ್ಕಾಪಟ್ಟೆ ಕಸರತ್ತು ನಡೆಸುವಂತಾಗಿದೆ. ಇವತ್ತು ಕೂಡ ಹಾಗೆ ಆಗಿತ್ತು. ಹತೋಟಿಗೆ ಬಾರದ ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು ಕೈಯಲ್ಲಿದ್ದ ಬೆತ್ತಕ್ಕೆ ಕೆಲಸ ಹಚ್ಚಿದ್ರು. ಪೊಲೀಸರ ಲಾಠಿ ಏಟಿಗೆ ಒಂದಿಷ್ಟು ಕಾರ್ಯಕರ್ತರು ಗಲಿಬಿಲಿಯಾಗಿದ್ರು. ಏಟು ತಿಂದ ಒಂದಿಷ್ಟು ಮಂದಿ ಗಾಯಗೊಂಡಿದ್ರು. ಇದೇ ನೂಕಾಟ ತಳ್ಳಾಟದಲ್ಲಿ ಕೆಳಗೆ ಕುಸಿದು ಬಿದ್ದ ಒಬ್ಬ ಕಾರ್ಯಕರ್ತನ ಪರಿಸ್ಥಿತಿ ಗಂಭೀರವಾಗಿತ್ತು. ಕೊನೆಗೂ ಆತ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆಂದು ಖಚಿತವಾಗಿದೆ. ಹೀಗೆ ಸಾವನ್ನಪ್ಪಿರೋದು ಮಹದೇವಪುರ ನಿವಾಸಿ ವೇಲು ಅಂತ ಗೊತ್ತಾಗಿದೆ. ಈತ ಮಹದೇವಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ನಾಗೇಶ್ ನಲ್ಲೂರಹಳ್ಳಿ ಪರವಾಗಿ ಪ್ರತಿಭಟನೆಗೆ ಆಗಮಿಸಿದ್ದ. ಪ್ರತಿಭಟನೆ ವೇಳೆ ವೇಲು ಕುಸಿದು ಬೀಳುತ್ತಿದ್ದಂತೆ ನಗರದ ಮಹಾವೀರ್ ಜೈನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ವೇಲು ಮರಣ ಹೊಂದಿದ್ದ. ಸುದ್ದಿ ತಿಳಿದು ಆಸ್ಪತ್ರೆಗೆ ಆಗಮಿಸಿದ ವೇಲು ಸಂಬಂಧಿಗಳು ಹಾಗೂ ಸ್ನೇಹಿತರು ದಿಗ್ಭ್ರಾಂತರಾಗಿದ್ರು. ನಮ್ಗೆ ನಾಗೇಶ್ವರಿಗೆ ಸೀಟ್ ಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ವಿ. ಒತ್ತಾಯ ಮಾಡೋ ಸಂದರ್ಭದಲ್ಲಿ ಪೊಲೀಸರು ಕ್ರೌಡ್ ಜಾಸ್ತಿ ಆಗಿದ್ದ ಕಾರಣದಿಂದ ಅವರು ಲಾಠಿ ಚಾರ್ಜ್ ಮಾಡಿದ್ರು. ಅವಾಗ ಜನ ಎಲ್ಲ ನಾವು ಅವ್ರ ಪಾಟ್ಗೆ ಅವ್ರು ಬಂದರು. ಅವಾಗ ವೇಲು ಅನ್ನೋರು ಕೂಡ ಬಂದವರು ಕೆಳಗೆ ಬಿದ್ದು ಅಲ್ಲಿ ಹೃದಯಾಘಾತ ಆಗಿ ತಿಳ್ಕೊಂಡವ್ರೆ. ಸುಮಾರು ಜನ ಏಟುಗಳು ಆಯಿತು. ವೇಲು ಮರಣದಿಂದ ಕಾಂಗ್ರೆಸ್ ಮುಖಂಡ ನಾಗೇಶ್ ನಲ್ಲೂರಹಳ್ಳಿ ಬೆಂಬಲಿಗರು ಕಂಗಾಲಾಗಿದ್ದಾರೆ. ಮಹದೇವಪುರ ಕ್ಷೇತ್ರದಿಂದ ಟಿಕೆಟ್ ನೀಡಲೇಬೇಕು, ಇಲ್ಲದಿದ್ರೆ ವೇಲು ಶವ ಸಂಸ್ಕಾರ ಮಾಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ರು. ಮೃತನ ಸಂಬಂಧಿಕರು ಕೂಡ ಇದೇ ಆಶಯ ವ್ಯಕ್ತಪಡಿಸಿದ್ರು. ಇಲ್ಲದಿದ್ರೆ ವೇಲು ಕೊನೆಯ ಆಸೆ ಈಡೇರಲ್ಲ ಅನ್ನೋದು ಅವರ ಭಾವನೆಯಾಗಿತ್ತು. ಆದರೆ ಕಾಂಗ್ರೆಸ್ ಮುಖಂಡರು ಅವರನ್ನ ಸಂತೈಸೋ ಕೆಲಸ ನಡೆಸಿದ್ರು. ಇನ್ನು ಕೆಪಿಸಿಸಿ ಕಚೇರಿ ಮುಂದೆ ಇವತ್ತು ಕೂಡ ಪ್ರತಿಭಟನೆಯ ಬಿಸಿ ಜೋರಾಗೇ ಇತ್ತು. ದಾಸರಹಳ್ಳಿ ಕ್ಷೇತ್ರದ ಟಿಕೆಟ್ ಬಿಎಲ್ ಶಂಕರ್ ಪಾಲಾಗುತ್ತೆ ಅಂತ ವಾಸನೆ ಬಡಿದಿರೋ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಸದಸ್ಯ ಕೆಸಿ ಅಶೋಕ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಅದೇ ರೀತಿ ಜಯನಗರದ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆಕ್ರೋಶ ತೋಡ್ಕೊಂಡ್ರು. ಒಟ್ಟಾರೆ ಕೆಪಿಸಿಸಿ ಕಚೇರಿ ರಣಾಂಗಣವಾಗ್ತಿದ್ರು, ನಾಯಕರು ಮಾತ್ರ ಮೌನ ಮುರಿಯುತ್ತಿಲ್ಲ. ಕಾರ್ಯಕರ್ತರನ್ನು ಸಂಭಾಳಿಸೋ ಜಾಣ್ಮೆಯನ್ನು ತೋರುತ್ತಿಲ್ಲ.
ಅದರ ಪರಿಣಾಮವಾಗಿ ಇವತ್ತು ವೇಲು ಸಾವಿಗೀಡಾಗಿದ್ದು ದುರಂತವೇ ಸರಿ. ಇನ್ನಾದರೂ ಕಾಂಗ್ರೆಸ್ ಮುಖಂಡರು ಎಚ್ಚೆತ್ತುಕೊಳ್ಬೇಕಷ್ಟೇ. ರಿಪೋರ್ಟ್ ಸುವರ್ಣ ನ್ಯೂಸ್. ಕಾಂಗ್ರೆಸ್ನಲ್ಲಿ ಅತೃಪ್ತ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ಅವರ ಪಕ್ಷದ ನಾಯಕರೇ ಅಡ್ಡಗಲಾಗ್ತಾ ಇದ್ದಾರೆ. ಮೋಟಮ್ಮ, ಅನಿಲ್ ಲಾಡ್, VR ಸುದರ್ಶನ್ ಅವರಿಗೆ ಟಿಕೆಟ್ ಸಿಗೋ ಚಾನ್ಸ್ ತುಂಬ ಕಡಿಮೆ ಆಗಿದೆ. ಇದ್ಯಾಕೆ ಹಿಂಗಾಯಿತು, ಇದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋಣ ಬನ್ನಿ. ಕಾಂಗ್ರೆಸ್ಗೆ ಕಾಂಗ್ರೆಸ್ನವರೇ ಮುಳ್ಳ? ಕೆಲ ನಾಯಕರಿಗೆ ಟಿಕೆಟ್ ತಪ್ಪಿಸಿದ್ದು ಯಾರು? ನಿಷ್ಠಾವಂತರಿಗೆ ಕೈ ಎತ್ತಿದ ಕಾಂಗ್ರೆಸ್. ಇನ್ನೇನು ಅಧಿಕಾರದ ಗದ್ದುಗೆ ಹಿಡಿಯುತ್ತೇವೆ ಅನ್ನುವ ಹುಮ್ಮಸ್ನಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ಕೆಲ ಕೈಪಾಳಯದ ಪ್ರಮುಖರೇ ಅಡ್ಡಗಾಲಾಗಿದ್ದಾರೆ. ಕೆಲ ಮಾಹಿತಿಗಳ ಪ್ರಕಾರ ಇದು ನಿಜ. ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿದ್ರು. ಇನ್ನೇನು ಟಿಕೆಟ್ ಸಿಕ್ಕೇ ಬಿಡ್ತು ಎನ್ನುವಷ್ಟರಲ್ಲಿ ಕೆಲ ಕಾಣದ ಕೈಗಳ ಕೃಪಾಶೀರ್ವಾದದಿಂದ ಟಿಕೆಟ್ ಕೈತಪ್ಪುವ ಆತಂಕದಲ್ಲಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿದ ವಿಧಾನ ಪರಿಷತ್ ಸದಸ್ಯೆ ಶ್ರೀಮತಿ ಮೋಟಮ್ಮ, ನಜೀರ್ ಅಹ್ಮದ್ ಹಾಗೂ ರಾಜ್ಯಸಭಾ ಸದಸ್ಯ ಅನಿಲ್ ಲಾಡ್ ಅವರಿಗೆ ಟಿಕೆಟ್ ಕೈ ತಪ್ಪುವ ಆತಂಕದಲ್ಲಿದ್ದಾರೆ. ಕೆಲ ಕಾಂಗ್ರೆಸ್ ನಾಯಕರು ಇವರ ಟಿಕೆಟ್ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಹಾಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರು ಎನ್ನುವ ಕಾರಣಕ್ಕಾಗಿ ಟಿಕೆಟ್ ನೀಡಲಾಗಿಲ್ಲ ಅಂತ ಕೆಪಿಸಿಸಿ ಮೂಲಗಳು ಹೇಳ್ತಿವೆ. ಸುದರ್ಶನ್, ಪ್ರಕಾಶಂಗೆ ಟಿಕೆಟ್ ಇಲ್ಲ. ಅಡ್ಡ ಮತದಾನದ ವರದಿ ನೀಡಿದ್ದ ಸುದರ್ಶನ್. ಇದೇ ಮುಳುವಾಯ್ತಾ ಸುದರ್ಶನ್ಗೆ? ಇನ್ನು ವಿಧಾನ ಪರಿಷತ್ ಚುನಾವಣೆ ವೇಳೆ ಕಾಂಗ್ರೆಸ್ನ ಕೆಲವು ಶಾಸಕರು ಅಡ್ಡ ಮತದಾನ ಮಾಡಿದ್ರು. ಈ ಅಡ್ಡ ಮತದಾನ ಮಾಡಿದ್ದರ ಬಗ್ಗೆ ತನಿಖೆ ನಡೆಸಲು ಸುದರ್ಶನ್ ನೇತೃತ್ವದಲ್ಲಿ ಸಮಿತಿ ಮಾಡಲಾಗಿತ್ತು. ಈ ವರದಿಯಲ್ಲಿ ಸುದರ್ಶನ್ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಬಗ್ಗೆಯೇ ಹೇಳಿದ್ರು. ಇದು ಸುದರ್ಶನ್ಗೆ ಟಿಕೆಟ್ ತಪ್ಪಿಸುವಲ್ಲಿಯೂ ಮಹತ್ವದ ಪಾತ್ರ ವಹಿಸಿದೆ ಎನ್ನಲಾಗಿದೆ. ಈ ಕುರಿತು ಎಐಸಿಸಿ ಗಮನಕ್ಕೂ ತಂದಿದ್ದಾರೆ. ಇನ್ನು ರಾಜಾಜಿನಗರದಿಂದ ಟಿಕೆಟ್ ಬಯಸಿದ್ದ ಪ್ರಕಾಶಂಗೂ ಟಿಕೆಟ್ ತಪ್ಪಿಸುವಲ್ಲಿ ಕೆಲ ನಾಯಕರು ಯಶಸ್ವಿಯಾಗಿದ್ದಾರೆ. ಅಧ್ಯಕ್ಷರ ಜೊತೆಗಿದ್ದ ಕೆಲ ವೈಮನಸ್ಸೇ ಟಿಕೆಟ್ ತಪ್ಪಲು ಕಾರಣ ಎನ್ನಲಾಗಿದೆ. ಪ್ರಕಾಶಂ ಟಿಕೆಟ್ ತಪ್ಪಿದ್ದಕ್ಕೆ ಮಾಧ್ಯಮಗಳ ಮುಂದೆಯೇ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾನು 36 ವರ್ಷ ಕೆಲಸ ಮಾಡಿದ್ದೀನಿ. ನಮಗೆ ಅನ್ಯಾಯ ಆಗಬಾರದು, ಕಾರ್ಮಿಕರಿಗೆ ಅನ್ಯಾಯ ಆಗಬಾರದು. ನನಗೆ ನೋವು. 36 ವರ್ಷ ನಾನು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀನಿ, ಜೈಲಿಗೆ ಹೋಗಿದ್ದೀನಿ, ಅರೆಸ್ಟ್ ಆಗಿದ್ದೀನಿ. ಆದರೆ ನನಗೆ ಒಂದು ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡಲಿ? ಇನ್ನು ಕಾಂಗ್ರೆಸ್ ಹಿರಿಯ ಮುಖಂಡರಾದ ರಾಣಿ ಸತೀಶ್, ಯುವ ಕಾಂಗ್ರೆಸ್ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ಸೇರಿದಂತೆ ಹಲವರು ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿದ್ರು. ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದ ನಾಯಕರಿಗೆ ಈಗ ನಿರಾಸೆಯಾಗಿದೆ. ಇದರಿಂದ ಸಹಜವಾಗಿಯೇ ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಹಲವು ನಾಯಕರ ವಿರುದ್ಧ ಎಐಸಿಸಿ ಹಾಗೂ ಚುನಾವಣಾ ಅಭ್ಯರ್ಥಿ ಆಯ್ಕೆ ಸಮಿತಿಗೂ ದೂರು ಸಲ್ಲಿಸಲು ನಿರ್ಧರಿಸಿದ್ದಾರೆ. ಒಟ್ಟಾರೆಯಾಗಿ ಇನ್ನೂ ಟಿಕೆಟ್ ಘೋಷಣೆಗೆ ಮುನ್ನವೇ ಇಷ್ಟೊಂದು ಅಸಮಾಧಾನ ಭುಗಿಲೆದ್ದಿದೆ. ಇದು ಚುನಾವಣೆ ವೇಳೆ ಯಾವ ಮಟ್ಟಕ್ಕೆ ಹೋಗುತ್ತೆ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಅರವಿಂದ್ ಬಿರಾದಾರ್, ಸುವರ್ಣ ನ್ಯೂಸ್. ಚುನಾವಣಾ ದಿನಾಂಕ ಪ್ರಕಟವಾದ ದಿನದಿಂದಲೇ ಪಕ್ಷದಿಂದ ಪಕ್ಷಕ್ಕೆ ಜಿಗಿತ ವೀರರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ದಿನವೂ ಒಬ್ಬರಲ್ಲ ಒಬ್ಬರು ಪಕ್ಷಾಂತರ ಮಾಡ್ತಿದ್ದಾರೆ. ಇವತ್ತು ಯಾರು ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಜಂಪ್ ಮಾಡಿದ್ರು ನೋಡೋಣ ಬನ್ನಿ. ಕಮಲದಲ್ಲಿ ಶುರುವಾಗಿದೆ ಪೆವಿಲಿಯನ್ ಪರೇಡ್. ತೆನೆ ಹೊರಲು ರೆಡಿಯಾದ ರಾಜುಗೌಡ. ರಾಜ್ಯ ರಾಜಕೀಯದಲ್ಲಿ ಪಕ್ಷದಿಂದ ಪಕ್ಷಕ್ಕೆ ಹಾರುವ ಮರಕೋತಿಯಾಟ ಜೋರಾಗ್ತಾ ಇದೆ. ಇವತ್ತು 4 ಶಾಸಕರು ಬಿಜೆಪಿಗೆ ಗುಡ್ ಬೈ ಹೇಳಿದ್ರು. ಕಾಂಗ್ರೆಸ್ ಬಾಗಿಲು ತಟ್ಟುತ್ತಿದ್ದ ಸುರಪುರ ಶಾಸಕ ರಾಜುಗೌಡ ಜೆಡಿಎಸ್ ಸೇರಲು ಸಿದ್ಧತೆ ನಡೆಸಿದ್ದಾರೆ. ಇದಕ್ಕಾಗಿ ಇವತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮುಂದೆ ಏನು ನಿರ್ಧಾರ ತಗೋಬೇಕು, JDS ಸೇರಬೇಕು ಅಥವಾ ಇಂಡಿಪೆಂಡೆಂಟ್ ಮಾಡಬೇಕು ಅಥವಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರೆಲ್ಲರ ಮುಖಂಡರು ಗೊತ್ತಾಗಿ ಚರ್ಚೆ ಮಾಡಿ ನಾನು ಒಂದು ನಿರ್ಧಾರಕ್ಕೆ ಬರ್ತೇನೆ. ಮಾಡಾಳ್ ವಿರೂಪಾಕ್ಷ ಬಿಜೆಪಿಗೆ ಗುಡ್ ಬೈ. ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷ ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈಗಾಗಲೇ ಕೆಜೆಪಿಯಲ್ಲಿ ಗುರುತಿಸಿಕೊಂಡಿರುವ ಮಾಡಾಳ್ ಇವತ್ತು ಸ್ಪೀಕರ್ ಕಚೇರಿಗೆ ತೆರಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ನಾನು
KJP ಪಕ್ಷವನ್ನು ಸೇರ್ತಾ ಇದ್ದೇನೆ. KJP ಪಕ್ಷದ ವಿಧಾನಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ದಿನ ಭಾರತೀಯ ಜನತಾ ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಕಮಲ ಬಿಟ್ಟು ಕೆಜೆಪಿಗೆ ಬೆಳಕಾದ ರಾಮಚಂದ್ರ. ಜಗಳೂರು ಶಾಸಕ SV ರಾಮಚಂದ್ರ ಕೂಡ ಕೆಜೆಪಿಗೆ ಜೈ ಜೈ ಅಂತಿದ್ದಾರೆ. ಇವತ್ತು ಬಿಜೆಪಿಗೆ ವಿದಾಯ ಹೇಳಿದ ರಾಮಚಂದ್ರ ಕೆಜೆಪಿ ಸೇರಲು ನಿರ್ಧರಿಸಿರೋದಾಗಿ ಹೇಳಿದರು. ಇವತ್ತು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಕಾರಣ ನನ್ನ ಕ್ಷೇತ್ರದ ಮತದಾರರ ಅಭಿಪ್ರಾಯ ಪ್ರಕಾರ ಇವತ್ತು ನಾನು ಬೇರೆ ನಿರ್ಧಾರ ತೆಗೆದುಕೊಂಡು ಬೇರೆ ಪಕ್ಷದಿಂದ ನಿಲ್ಲಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಜೊತೆ ನಾನು ಹೋಗ್ಬೇಕಂತ ಇಷ್ಟಪಟ್ಟಿದ್ದೀನಿ. ಬಿಜೆಪಿ ತೊರೆದ ಸಜ್ಜನ ಕೆಜೆಪಿ ಸಂಘ. ಇನ್ನು ವಿಧಾನ ಪರಿಷತ್ ಸದಸ್ಯ ಶಿವರಾಜ್ ಸಜ್ಜನ್ ಕೂಡ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಕಮಲ ಪಾಳೆಯ ತೊರೆದು ಕೆಜೆಪಿ ಸಂಘ ಮಾಡಿದ್ದಾರೆ. ಈಶ್ವರಪ್ಪ ನಮ್ಮನ್ನ ಬಿಜೆಪಿಯಲ್ಲಿ ಅವಮಾನಿಸಿದ್ರು, ಬಿಎಸ್ವೈ ಆಪ್ತ ಎಂಬ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡಿದ್ರು ಅಂತ ಸಜ್ಜನ್ ಆರೋಪಿಸಿದರು. ಯಡಿಯೂರಪ್ಪನವ್ರ ಜೊತೆಗೆ ನಾವು ಗುರುತಿಸಿಕೊಂಡಿದ್ದೇವೆ ಅನ್ನೋ ಒಂದೇ ಒಂದು ಕಾರಣದಿಂದ ಸನ್ಮಾನ್ಯ ಈಶ್ವರಪ್ಪನವರು ನಮ್ಮನ್ನು ದೂರ ಇಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಹೀಗಾಗಿ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿ ಕರ್ನಾಟಕ ಜನತಾ ಪಕ್ಷದ ಸಂಘಟನೆಗೆ ಸಕ್ರಿಯವಾಗಿ ತೊಡೆದುಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಜೆಡಿಎಸ್ ಭದ್ರಕೋಟೆ ಮಂಡ್ಯ ಜಿಲ್ಲೆಯಲ್ಲೇ ಬಿರುಕು ಬಿಟ್ಟಿದೆ. ಮೊನ್ನೆಯಷ್ಟೇ ಮದ್ದೂರು ಶಾಸಕಿ ಕಲ್ಪನಾ ಸಿದ್ದರಾಜು ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ರು. ಇದರ ಬೆನ್ನಲ್ಲೇ ಮಳವಳ್ಳಿ ತಾಲೂಕು ಜೆಡಿಎಸ್ ಮಾಜಿ ಅಧ್ಯಕ್ಷರ ನೇತೃತ್ವದಲ್ಲಿ ನೂರಾರು ಬೆಂಬಲಿಗರು ಕೆಜೆಪಿ ಸೇರ್ಪಡೆಯಾದರು. ಒಟ್ಟಾರೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕಮಲ ಬಾಡುತ್ತಿದ್ದು ತೆಂಗಿನಕಾಯಿಗೆ ಸ್ವಲ್ಪ ಶಕ್ತಿ ಬಂದಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.